ಒಂದು ನಿಮಿಷ ಹೇಳ್ಬಿಡ್ತೀನಿ. ನಿನ್ನೆ ಏನು ನಮ್ಮ ನಗರಸಭೆ ಆಯುಕ್ತರ ಮೇಲೆ ಈ ಭಾಗದ ಕಾಂಗ್ರೆಸ್ ಆಕಾಂಕ್ಷಿಯಾದಂಥ ರಾಜುಗೌಡರು ಬ್ಯಾನರ್ ವಿಷಯದಲ್ಲಿ ಏಕಾಏಕಿ ಫೋನ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆಗಳಾಕಿ ಅವ್ರನ್ನ ದಂಗೆ ಎದ್ದೇಳಿಸ್ತೀರಿ, ಸುಟ್ಟಾಕ್ತೀರಿ ಅಂತ ಹೇಳಿರ್ತಕ್ಕಂಥದ್ದು ಇದನ್ನು ಖಂಡಿಸಿ ಒಂದು ಹೆಣ್ಣು ಮಗಳಿಗೆ ಇವರು ಕೊಡ್ತಾ ಇರ್ತಕ್ಕಂಥ ಏನು ರೆಸ್ಪೆಕ್ಟ್ ಇದೆ ಇದನ್ನೆಲ್ಲ ಖಂಡಿಸಿ ನಾವಿವತ್ತು ಜಿಲ್ಲಾಧ್ಯಕ್ಷರಾದಂಥ ಸೀಕಲ್ ರಾಮಚಂದ್ರಗೌಡರು, ಮಾಜಿ ಶಾಸಕರಾದಂಥ ರಾಜಣ್ಣವರು, ನಮ್ಮ ಸುರೇಂದ್ರ ಗೌಡರು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ, ಅದು JDS ಪಕ್ಷದವ್ರು ಇರ್ಬೋದು, ಪೌರ ಕಾರ್ಮಿಕರು ಇರ್ಬೋದು, ಆಯುಕ್ತರು ಇರ್ಬೋದು, ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಇವತ್ತೇನು ನಾವು ಕಂಪ್ಲೇಂಟ್ ಕೊಡ್ತಾ ಇದ್ರಿ, ಕೂಡಲೇ ರಾಜಗೌಡರ ಮೇಲೆ FIR ಆಗಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರು ಬಹಿರಂಗವಾಗಿ ಶಿಡ್ಲಘಟ್ಟದಲ್ಲಿ ಬಂದು ಕ್ಷಮಾಯಾಚನೆ ಮಾಡಲೇಬೇಕು. ಅದಕ್ಕೋಸ್ಕರ ಇವತ್ತೇನು ಪೌರ ಕಾರ್ಮಿಕರು ಇವತ್ತು ಕಂಪ್ಲೇಂಟನ್ನು ಕೊಟ್ಟು ಈ ರಾಜಗೌಡರ ಮೇಲೆ FIR ಮಾಡಿ ಅರೆಸ್ಟ್ ಮಾಡೋವರೆಗೂ ನಾವು ಯಾವುದೇ ರೀತಿಯಾದಂಥ ಕೆಲಸಗಳಲ್ಲಿ ನಾವು ತೊಡ್ಕೊಳ್ಳಲ್ಲ, ನಾವು ಯಾವುದೇ ರೀತಿಯಾದಂಥ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಾವು ತೊಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಏನು ಹೇಳಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಬೆಂಬಲ ವ್ಯಕ್ತಪಡಿಸಿ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ನಾವು NDA ವತಿಯಿಂದ ನಾವು ಕಂಪ್ಲೇಂಟನ್ನು ಕೊಡ್ತಾ ಇದ್ರಿ. ಕೂಡಲೇ ಅವ್ರ ಮೇಲೆ FIR ಮಾಡಬೇಕಂತ ಹೇಳಿ ಠಾಣಾ ಅಧಿಕಾರಿಗಳಾದಂಥ ವೇಣುಗೋಪಾಲ್ ಅವರಲ್ಲಿ ನಾವು ಮನವಿ ಮಾಡ್ಕೊಂತೀವಿ. ಕಾನೂನುಬದ್ಧವಾಗಿ ಅದು ಏನು ಮಾಡಬೇಕು ಸ್ಥಳೀಯ ಶಾಸಕರ ಬಗ್ಗೆ ಆಯಾ ತಿಂಗಳಲ್ಲಿ ಬರ್ತಕ್ಕಂಥ ಹಬ್ಬಗಳ ದೇವರು ಸೇರಿಸಿ ಕ್ಯಾಲೆಂಡರ್ನ ಒಂದು ಮಾಡಿಸಿದ್ದೀವಿ. ಅದ್ರ ಜೊತೆಗೆ ಸಾಕಷ್ಟು ಕಾರ್ಯಕರ್ತರು ಇವತ್ತೇನು ಬೈಕಲ್ಲಿ ಓಡಾಡ್ತಿರ್ತಕ್ಕಂಥದ್ದು ಸರ್ಕಾರದಿಂದ ಕೂಡ ಕಡ್ಡಾಯ ಮಾಡಿದ್ದಾರೆ, ಹೆಲ್ಮೆಟ್ ಹಾಕ್ಲೇಬೇಕು ಅಂತ. ಅದ್ರ ಜೊತೆಗೆ ಸಾಕಷ್ಟು ಯುವಕರು ಇವತ್ತು ಹಳ್ಳಿಗಳಿಂದ ಟೌನ್ ಬರ್ತಾರೆ, ಓಡಾಡ್ತಾ ಇರ್ತಾರೆ. ಸಾಕಷ್ಟು ಏನು ಗುಂಡಿಗಳು ಬಿದ್ದಿದೆ, ಸಾಕಷ್ಟು ಆಕ್ಸಿಡೆಂಟ್ಗಳಲ್ಲಿ ಬಿದ್ದು ಪಾಪ ಇವತ್ತು ಪೆಟ್ಟು ತಿಂತಾ ಇದ್ದಾರೆ. ಅವರ ಸೇಫ್ಟಿ ನೋಡ್ಕೋಬೇಕು. ಯಾಕಂತ ಹೇಳಿದ್ರೆ ತಂದೆ ತಾಯಿಗಳು ಮಕ್ಕಳನ್ನ ಬೆಳೆಸಿರ್ತಕ್ಕಂಥ ಕಷ್ಟಪಟ್ಟಿರ್ತಕ್ಕಂಥ ಮಕ್ಕಳು ಕೈಗೆ ಸಿಕ್ಕಂತ ಹೋಗ್ತಾ ಇರ್ತಕ್ಕಂಥದ್ದು ದುರಂತ ಆಗಿದೆ. ಸೇಫ್ಟಿಗೋಸ್ಕರ ಇವತ್ತು ಹೆಲ್ಮೆಟ್ ಹಾಕೊಳ್ಳೇಬೇಕು. ಹಂಗಾಗಿ ಆ ಅಂಗವಾಗಿ ಇವತ್ತು ಏನು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಕೂಡ ನಮ್ಮ ಕಾರ್ಯಕರ್ತರು ಇವತ್ತು ಎಲ್ಲ ಹೆಲ್ಮೆಟ್ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ಶಿಡ್ಲಘಟ್ಟ ಇಡೀ ರಾಜ್ಯ ನೋಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಈಗಾಗಲೇ ಮುಂಚಾಮಣ್ಣವರೆಲ್ಲ ಹೇಳ್ಬಿಟ್ಟವ್ರೆ, ಈಗೆಲ್ಲ ಆತುರವಾಗಿ ಕಾತುರವಾಗಿ ಇವತ್ತು ಎಲ್ಲರೂ ಒಡೋ ಒಂದು ಇದ್ರಲ್ಲಿ ಇದೀರ ಸಬ್ಜೆಕ್ಟ್ ಹೇಳ್ಬಿಟ್ಟಿದ್ದಾರೆ. ನಾನು ಒಂದೇ ಮಾತನ್ನು ಮುಗಿಸ್ತೀನಿ. ಈ ಮಾತು ಮುಗಿಸಿದ್ಮೇಲೆ ತಾವೆಲ್ಲ ಫಸ್ಟ್ ಹೆಲ್ಮೆಟ್ ಕಲೆಕ್ಟ್ ಮಾಡ್ಕೊಳ್ಳಿ. ಹೆಲ್ಮೆಟ್ ಹಾಕೊಂಡು ನಾವೆಲ್ಲ ಪೂರ್ತಿ ನಗರದಲ್ಲಿ ಹೋಗ್ಬಿಟ್ಟು ಹೆಣ್ಮಗಳಿಗೆ ಇವತ್ತು ನಗರಸಭೆ ಏನು ಇರ್ತಕ್ಕಂಥ ಒಂದು ಕಮಿಷನರ್ಗೆ ನಾವು ಒಂದು ಧೈರ್ಯ ತುಂಬಬೇಕು ಇವತ್ತು. ಯಾಕಂದ್ರೆ ಒಬ್ಬ ಹೆಣ್ಮಗಳನ್ನ ಅಷ್ಟೊಂದು ಅವಾಚ್ಯ ಶಬ್ದಗಳನ್ನ ಮಾತಾಡಿರ್ತಕ್ಕಂಥದ್ದು ಖಂಡನೀಯ. ಯಾರೇ ಆಗ್ಲಿ ಹೆಣ್ಮಕ್ಳಿಗೆ ಇವತ್ತು ನಾವು ಧೈರ್ಯ ತುಂಬಿ ಇದಾಗಿರ್ತಕ್ಕಂಥ ಘಟನೆಗೆ ಇವತ್ತು ನಾವು ಕ್ಷಮೆ ಕೇಳಬೇಕಾಗುತ್ತೆ ಶಿಡ್ಲಘಟ್ಟದಿಂದ ಎಲ್ಲರೂ. ಯಾಕಂತ ಹೇಳಿದ್ರೆ ಇಡೀ ರಾಜ್ಯ ಇವತ್ತು ಶಿಡ್ಲಘಟ್ಟಗಳನ್ನ ನೋಡ್ತಾ ಇದೆ. ಇದೇ ಮತ್ತೆ ಬರೀ ಆಗ್ಬಾರ್ದು, ಆಗಿರ್ತಕ್ಕಂಥ ಇವತ್ತು ಮುಗಿಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಹೋಗಿ ಜೊತೆಗೆ ಹೋಗ್ಬಿಟ್ಟು ಇವತ್ತು ಮಾಡ್ಕೊಂಡ್ ಬರೋಣ. ಕಾಂಗ್ರೆಸ್ ಅಲ್ಲಿ ಏನು ಇವತ್ತು ಒಂದು ಮಸೂದೆಯನ್ನು ತರಕೊಟ್ರು, ದ್ವೇಷ ಭಾಷಣ ಮಾಡ್ತಕ್ಕಂಥವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ. ಆದ್ರೆ ಕಾಂಗ್ರೆಸ್ ಅಲ್ಲಿ ಇವತ್ತು ಈ ಭಾಷೆ ಮಾತಾಡ್ತಕ್ಕಂಥವ್ರು ಯಾವ ತರ ಶಿಕ್ಷೆ ಆಗ್ಬೇಕು ಅಂತ ಮಸೂದೆ ತರಬೇಕು, ಇಂಪಾರ್ಟೆಂಟ್ ಇದೆ. ಯಾಕಂತ ಹೇಳಿದ್ರೆ ಈ ಗೂಂಡಾಗಿರಿ ನಡೀತಕ್ಕಂಥದ್ದು ಕಾಂಗ್ರೆಸ್ನ ಏನು ಇವತ್ತಿದೆ ಅದಕ್ಕೊಂದು ಮಸೂದೆ ತರ್ತಕ್ಕಂಥದ್ದು ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಇವತ್ತು ಹೆಣ್ಮಕ್ಳಿಗೆ, ಅಧಿಕಾರಿಗಳಿಗೆ, ಇರ್ತಕ್ಕಂಥ ಕಾರ್ಯಕರ್ತರಿಗೆ ಅಧಿಕಾರ ಬಂದಿದ ತಕ್ಷಣ ಗೂಂಡಾಗಿರಿ ಮಾಡ್ತಕ್ಕಂಥದ್ದಕ್ಕೆ ಇದೆಲ್ಲ ಒಂದು ಮಸೂದೆ ತರದೋದ್ರೆ ಇದು ಮುಂದುವರ್ಕೊಂಡು ಹೋಗ್ತದೆ. ಇವತ್ತು ಒಳ್ಳೆ ಎಕ್ಸಾಂಪಲ್ ಆಗಿದೆ. ಅವ್ರೇನು ದ್ವೇಷ ಭಾಷಣ ಅಂತಾರೆ. ಯಾಕಂದ್ರೆ ಕಾಂಗ್ರೆಸ್ ಅವರು ಇವತ್ತು ಕೊಟ್ಟಿರ್ತಕ್ಕಂಥ ಏನು ಅವರು ಭರವಸೆಗಳನ್ನ ಈಡೇರಿಸ್ತಾ ಇಲ್ಲ. 2.5 ವರ್ಷ ಆಯ್ತು, ಇನ್ನು 1 ವರ್ಷ 2 ವರ್ಷ ಅಂತ ಹೇಳಿದ್ರೆ ಎಲ್ಲರೂ ಹೋಗಿದ್ದಾರೆ, ಇಡೀ ರಾಜ್ಯ ಕಾಂಗ್ರೆಸ್ ಹೋಗಿದ್ದಾರೆ. ಅದಕ್ಕೆ ದ್ವೇಷ ಭಾಷಣ ಮಾಡಬಾರದು ಅಂತಕ್ಕಂಥ ಮಸೂದೆ ತರ ಕೊಟ್ಟಿದ್ದಾರೆ. ಯಾಕಂದ್ರೆ ಉಗಿಸ್ಕೊತೀವಿ ಅಂತ ತೀರ್ಮಾನ ಆಗೋಗ್ಬಿಟ್ಟಿದೆ. ಹಂಗಾಗಿ ಅದ್ರ ಜೊತೆಗೆ ಇನ್ನೊಂದು ಮಸೂದೆಯನ್ನು ತರಬೇಕು. ಉಗಿಸ್ಕೋಬಾರ್ದು ಅಂದ್ರೆ ಇದೊಂದು ಮಸೂದೆ ತಗೊಂಡ್ಬರ್ಲಿ. ಈ ಜನರಲ್ ಮಧ್ಯದಲ್ಲಿ ಇವತ್ತು ಏನು ಗೂಂಡಾಗಿರಿ ಮಾಡ್ತಕ್ಕಂಥ ಏನು ಭಾಷೆ ಬೆಳೆಸ್ತಕ್ಕಂಥ ಇದೆಯಲ್ಲ ಅದಕ್ಕೂ ಒಂದು ಮಸೂದೆ ತಗೊಂಡ್ಬರ್ಲಿ. ಅದು ತಗೊಂಡ್ಬಂದ್ರೆ ಇದನ್ನು ತಗೊಂಡ್ಬರ್ಬೇಕು, ಎರಡು ತಗೊಂಡ್ಬರ್ಬೇಕು. ಅವ್ರಿಗೆ ಮಾನ ಮರ್ಯಾದೆ ಇದ್ರೆ. ಹಂಗಾಗಿ ಇವತ್ತು ಹೋಗಿ ನಾವು ದಯಮಾಡಿ ಎಲ್ಲರೂ ಬನ್ನಿ, ಹೆಲ್ಮೆಟ್ ತಗೊಂಡು ಆ ಹೆಣ್ಮಗಳಿಗೆ ಒಂದು ಧೈರ್ಯ ತುಂಬೋಣ, ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಮಾಡೋಣ. ಇವತ್ತು ಯಾರು ತಪ್ಪು ಮಾಡಿದವರು ಶಿಕ್ಷೆ ಆಗ್ಬೇಕಂತಕ್ಕಂಥ ಕಾರ್ಯಕ್ರಮ ಆಗ್ಬೇಕಂತ ಹೇಳಿ ತಾವೆಲ್ಲ ಸಾಕಷ್ಟು ಸಾವಧಾನವಾಗಿ ಕೂತಿದ್ರಿ. ಈಗಾಗಲೇ ಸಮಯ ಆಗಿದೆ, ಹೆಚ್ಚು ಸಮಯ ತಗೊಳ್ಳಲ್ಲ. ತಾವೆಲ್ಲ ಬಂದಿರ, ತಮಗೆಲ್ಲ ಒಳ್ಳೇದಾಗಲಿ ಅಂತ ವಂದನೆ ಮಾಡಿ. 101ನೇ ಜನ್ಮದಿನದ ಒಂದು ಕಾರ್ಯಕ್ರಮ ಡಿಸೆಂಬರ್ 25ನೇ ತಾರೀಕು ಆಯ್ತು. ಆ ಡಿಸೆಂಬರ್ 25ನೇ ತಾರೀಕಿನ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಗುಡ್ ಗವರ್ನೆನ್ಸ್ ಡೇ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ.
25ನೇ ತಾರೀಕು ಡಿಸೆಂಬರ್ ಪ್ರತಿ ವರ್ಷ ಕೂಡ ನಾವು ಆಚರಣೆ ಮಾಡತಕ್ಕಂಥ ದಿನ. ಇಡೀ ಭಾರತದಲ್ಲಿ ಇವತ್ತು ಮೋದಿಜಿಯವರನ್ನ ಒಬ್ಬ ಸಾಧಾರಣ ಕಾರ್ಯಕರ್ತರನ್ನ ಗುರುತಿಸಿ ಇವತ್ತು ಏನು ಅವರನ್ನ ಮುಖ್ಯಮಂತ್ರಿಗಳನ್ನ ಮಾಡಿ ತದನಂತರ ಪ್ರಧಾನಮಂತ್ರಿಗಳನ್ನು ಮಾಡಿರ್ತಕ್ಕಂಥ ನಮ್ಮ ವಾಜಪೇಯಿ ಅವರ ಕೊಡುಗೆ ಇವತ್ತು